ನಂಗೆ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50-100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ. ಗೊತ್ತಾಯ್ತಾ? ಹಲೋ, ನೀ ಹೇಳಿದಿಲ್ಲ, ಅಯ್ಯೋ ನನ್ ಗಂಡನೆ, ಯಾಮನ್ ಗಂಡ, ನಿನ್ ಗಂಡ ನಗದು ಬಿದ್ದು ಯಾವ್ದೋ ಕಾಲ ಆಗಿದೆ. ಆಲ್ರೆಡಿ ಹೆಚ್ಚು ಕಮ್ಮಿ 40 ಲಕ್ಷ ರೂಪಾಯಿದು ಅವಳಿಗೆ ಚಿನ್ನ ತಗೊಂಡು ಹೇಳವಳು. ಅಲ್ವಾ ಚಿನ್ನ ತಗೊಂಡಿದೆಯಾ ಇಲ್ಲ ಬಂಗಾರ? ಹೇಳು ತಗೊಂಡಿದೆಯಲ್ಲ. ಆಮೇಲೆ ನಾಳೆ 9 ಲಕ್ಷ ರೂಪಾಯಿ ಚೈನ್ ಬೇಕಾದ್ರೆ ವಿತ್ ಫೋಟೋ ಸಮೇತವಾಗಿ ಹಾಕ್ತೀನಿ ನಿಂಗೆ. ಗೊತ್ತಾಯ್ತಾ? ನಿಂಗೆ ಹಾಕ್ತೀನಿ ನಾಳೆ ಬಂದು ಮಾಡಿಯಾಳೆ. ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನ ಮರೆಯಲ್ಲ. ಸ್ನೇಹಿತರೆ, ಎಲ್ಲೆಲ್ಲೂ ಕಮಲಾಕರ್ ಭಟ್ ಸುಚಿತ್ರ, ಕಮಲಾಕರ್ ಭಟ್ ಸುಚಿತ್ರ, ಕಮಲಾಕರ್ ಭಟ್ ಸುಚಿತ್ರ ಅಂತ ಯಾವ ಮಾಧ್ಯಮಕ್ಕೆ ಹೋದರೂ ಇವ್ರ ವಿಚಾರನೇ. ಇವರು ವೈರಲ್ ಆಗಲಿಕ್ಕೆ ಕಾರಣ ಇಷ್ಟೇ, ಇವರು ಖ್ಯಾತ ಜ್ಯೋತಿಷಿಗಳು. ಟಿ ವಿನಲ್ಲಿ ಕೂತ್ಕೊಂಡು, ಅಂದರೆ ಮಾಧ್ಯಮದಲ್ಲಿ ಕೂತ್ಕೊಂಡು ಭವಿಷ್ಯವನ್ನು ನುಡಿದು ಅವರ ಬೇರೆ ಭಕ್ತರಿಗೆ, ಅಂದರೆ ಇವರ ಫಾಲೋಯರ್ಸ್ಗೆ, ಇವರಿಗೆ ಪ್ರಶ್ನೆ ಕೇಳಿದವರಿಗೆ ಪೂಜೆ ಪುನಸ್ಕಾರಗಳ ಆಧ್ಯಾತ್ಮವನ್ನು ಕಲಿಸ್ತಾ ಇದ್ದಂತಹ ವ್ಯಕ್ತಿ. ಆ ಪೂಜೆ ಮಾಡ್ತೀನಿ ಅಷ್ಟು ದುಡ್ಡು, ಈ ಪೂಜೆ ಮಾಡ್ತೀನಿ ಇಷ್ಟು ದುಡ್ಡು ಅಂತೇಳಿ ದುಡ್ಡು ತಗೊಳ್ತಾ ಇದ್ದಂತಹ ವ್ಯಕ್ತಿ ಇವತ್ತು ಆ ದುಡ್ಡನ್ನೆಲ್ಲ ಎಲ್ಲಿ ಹಾಕಿದ್ದಾರೆ, ಏನು ಮಾಡಿದ್ದಾರೆ, ಅದನ್ನು ನಾನು ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೀವು ಕಂಪಲ್ಸರಿ ನೋಡಲೇಬೇಕು, ಹಾಗೂ ಅವರು ಆಡಿರುವ ಮಾತುಗಳನ್ನು ಕಂಪಲ್ಸರಿ ಕೇಳಿಸ್ಕೊಳ್ಳೇಬೇಕು. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಅಸ್ಟ್ರಾಲಜರ್ ಅಥವಾ ಜ್ಯೋತಿಷಿ ಅಂತೇಳಿ ಬಂದಾಗ ನಮಗೆ ಅರಿವಿಲ್ಲದೆ ನಮ್ಮ ಮನಸ್ಸಲ್ಲಿ ಆಧ್ಯಾತ್ಮಿಕ ಭಾವನೆ ಮೂಡುತ್ತೆ ಅವರ ಬಗ್ಗೆ. ಅವ್ರು ಹೇಳೋದೆಲ್ಲ ಸತ್ಯ ಅಂತ ನಂಬಿ ಬಿಡ್ತೀವಿ. ಅವ್ರು ಹೇಳುವ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತೀವಿ, ಅವರಿಗೂ ದುಡ್ಡು ಕೊಟ್ಟು ಮಾಡಿಸ್ತೀವಿ. ಆದರೆ ಆ ದುಡ್ಡು ಕೂಡಿದಂತೆ ಇವರ ಮನಸ್ಥಿತಿ ಎಷ್ಟು ಕೀಳಾಗತ್ತೆ ಅಂತ ಹೇಳಿದ್ರೆ, ಈ ಕಮಲಾಕರ್ ಭಟ್ ಜ್ಯೋತಿಷಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇವರು ಸಿರ್ಸಿಯ ಸಿದ್ದಾಪುರದವರು. ಕಡಲೆಪುರಿಯನ್ನು ಮಾರ್ತಾ ಇದ್ದಂತಹ ಒಮ್ಮೆ ಹಿಂದೆ ಕಡಲೆಪುರಿಯನ್ನು ಮಾರ್ತಾ ಇದ್ದಂತಹ ವ್ಯಕ್ತಿ ಇವತ್ತು ಖ್ಯಾತ ಜ್ಯೋತಿಷಿಗಳಾದರು. ಇವರ ಮಡದಿ ಎಷ್ಟೋ ವರ್ಷಗಳ ಹಿಂದೆ ತೀರೋದ್ರು. ಇವರ ಮಡದಿ ತೀರಿದ ಮೇಲೆ ಸಿರ್ಸಿಯ ಮತ್ತೊಂದು ಮಹಿಳೆ ಜೊತೆ ಇವರಿಗೆ ಅನೈತಿಕ ಸಂಬಂಧ 9 ವರ್ಷಗಳಿಂದ ಇತ್ತು. ಆ 9 ವರ್ಷಗಳ ಸಂಬಂಧಕ್ಕೆ ಬ್ರೇಕ್ ಹಾಕೋ ರೀತಿ ಈ ಸುಚಿತ್ರ ಅನ್ನೋಳು ಕಮಲಾಕರ್ ಭಟ್ ಅವರ ಒಂದು ಜೀವನದಲ್ಲಿ ಪ್ರವೇಶ ಮಾಡ್ತಾಳೆ. ಈಕೆ ಪ್ರವೇಶ ಮಾಡಿದಾಗಿಂದ ಕಮಲಾಕರ್ ಭಟ್ ಅವರು ವಿಚಿತ್ರ ರೀತಿಯ ಪರಿವರ್ತನೆ ಹೊಂದುತ್ತಾರೆ. ಎಷ್ಟು ಶ್ರೇಷ್ಠ ಅಂತೇಳಿ ಆಧ್ಯಾತ್ಮಿಕವಾಗಿ ನಾವು ಕೈ ಮುಗಿತಾ ಇದ್ದಂತಹ ವ್ಯಕ್ತಿ, ಈ ಮುಖವಾಡದ ಹಿಂದೆ ಇರುವ ಇನ್ನೊಂದು ಮುಖಡ ಆ ವ್ಯಕ್ತಿಯ, ಅಂದರೆ ಆ ಸುಚಿತ್ರಾಳ ಜೊತೆಗೆ ಸೇರಿ ಆ ಸುಚಿತ್ರಾಳ ಗಂಡನನ್ನು ಕೊಲ್ಲಕ್ಕೆ ಪ್ರಯತ್ನಿಸ್ತಾರೆ. ಹಾಗೆ ಕೊಲ್ಲಲು ಪ್ರಯತ್ನಿಸಿದಾಗ ಆಕೆಯ ಗಂಡನ ಅಣ್ಣ, ಈ ಫೋಟೋದಲ್ಲಿ ಕಾಣ್ತಿರುವಂತಹ ವಸಂತ ನಾಯಕ್ ಅವರು, ಅವರ ಕರಾಳ ರೂಪಕ್ಕೆ ಬಲಿಯಾಗ್ತಾರೆ. ಈ ಸುಚಿತ್ರಳನ್ನು ಈ ಕಮಲಾಕರ ಭಟ್ ಎಷ್ಟು ಹಚ್ಕೊಂಡಿದ್ರು, ಇವಳಿಗೆ ಎಷ್ಟು ಹಣಗಳನ್ನು ಕೊಡ್ತಾಯಿದ್ರು ಅಂತೇಳಿ ಅವರೇ ಸಹ ಹೇಳಿದ್ದಾರೆ, ಅವರ ಬಾಯಲ್ಲೇ ಹೇಳಿದ್ದಾರೆ. ಆ ಆಡಿಯೋವನ್ನು ನಾನು ನಿಮಗೆ ಕೇಳಿಸ್ತೀನಿ. ಜೊತೆಗೆ ಈಕೆ ರೀಲ್ಸ್ ರಾಣಿ, ಈಕೆ ರೀಲ್ಸ್ ಮಾಡ್ತಾ ಇದ್ಲಲ್ಲ, ಈಕೆ ಕುಣಿತಾ ಇದ್ಲಲ್ಲ, ಅದೇ ಥರ ಕಮಲಾಕರ್ ಭಟ್ ಅವರಿಗೂ ಸಹ ರೀಲ್ಸ್ ಮಾಡಿಸಿದ್ದಾಳೆ. ಅವರು ತಮ್ಮದೇ ಆದ ಶೈಲಿನಲ್ಲಿ ರೀಲ್ಸ್ಗೆ ಈಕೆಯ ತಾಳಕ್ಕೆ ತಕ್ಕಂತೆ ಕುಣಿಯೋ ರೀತಿ ಅದರಲ್ಲೂ ಕುಣಿದಿದ್ದಾರೆ. ಎಷ್ಟು ಕೀಳು! ಒಂದು ಹೆಣ್ಣಿಗಾಗಿ ಆ ಶ್ರೇಷ್ಠತ್ವನೇ ಕಳ್ಕೊಂಡ್ಬಿಡ್ತಾರೆ, ಕೀಳು ಸ್ಥಿತಿಗೆ ಇಳಿದ್ಬಿಡ್ತಾರೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಇವರೇ ಖ್ಯಾತ ಜ್ಯೋತಿಷಿಗಳು ಕಮಲಾಕರ್ ಭಟ್. ಸುಚಿತ್ರ ರೀಲ್ಸ್ ಮಾಡ್ತಾ ಇದ್ಲಲ್ಲ, ಅವಳ ತಕ್ಕಂಗೆ ಇವರು ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಅವಳ ತಾಳಕ್ಕೆ ತಕ್ಕಂತೆ ಕುಣಿತಾ ಇರುವ ರೀತಿ ನೋಡಿ. ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂದ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾವು ಕೈ ಮುಗಿತಾ ಇದ್ದಂತಹ, ಇವರಿಗೋಸ್ಕರ ಕಾದು ಟಿ ವಿ ಆಗ್ತಾ ಇದ್ದಂತಹ ವ್ಯಕ್ತಿ ಕುಣಿತಾ ಇರೋದು ಇದು ಸುಚಿತ್ರಳಿಗಾಗಿ.
ಇಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಮ ಭವಿಷ್ಯ ಉದ್ಧಾರ ಮಾಡಲಿಕ್ಕೆ ನಾನು ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ, ಆ ಪೂಜೆಗೆ ಅಷ್ಟು ಲಕ್ಷ, ಈ ಪೂಜೆಗೆ ಇಷ್ಟು ಸಾವಿರ ಅಂತ ಹೇಳಿ ಭಕ್ತರಿಂದ ಪಡೆದಂಥ ಹಣ ಎಲ್ಲ ಈಕೆಯ ಕಾಲಡಿಗೆ ಸುರಿದಿದ್ದಾರೆ ಅಂತ ಹೇಳಲಿಕ್ಕೆ ಅಸಹ್ಯ ಆಗುತ್ತೆ. ಅವರೇ ಹೇಳಿದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇವಳಿಗೋಸ್ಕರ ಮಾಡಿದ್ದೀನಿ, ಲಕ್ಷಾಂತರ ರೂಪಾಯಿ ಬಂಗಾರವನ್ನು ಕೊಡಿಸಿದ್ದೀನಿ ಅಂತ ಹೇಳಿ, ಐಷಾರಾಮಿ ಕಾರುಗಳನ್ನು ಕೊಡಿಸಿದ್ದೀನಿ, ಈಕೆಯ ಮಕ್ಕಳಿಗೂ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀನಿ, ನಾಳೆ ಮತ್ತೆ ಒಂದು ದೊಡ್ಡ ಆಸ್ತಿಗೆ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ, ಏನೆಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ಹಣ ಎಲ್ಲಿಂದ ಬಂತು ಸರ್ ನಿಮಗೆ? ಈ ಹಣವನ್ನು, ಇದೇ ಹಣವನ್ನು ಬಡ ಬಗ್ಗರಿಗೆ ಹಂಚಿದರೆ, ವಯೋವೃದ್ಧರಿಗೆ ಹಂಚಿದರೆ, ರೋಗಿಗಳಿಗೆ ಕೊಟ್ಟಿದ್ರೆ, ಆಸ್ಪತ್ರೆಗಳಿಗೆ ಕೊಟ್ಟಿದ್ರೆ, ಅನಾಥಾಲಯಗಳಿಗೆ ಕೊಟ್ಟಿದ್ರೆ ನಿಮ್ಮ ಹೆಸರು ಅಜರಾಮರಾಗಿರ್ತಾ ಇತ್ತಲ್ಲ. ದೇವರು ಸಹ ನಿಮ್ಮ ಸದಾ ರಕ್ಷಣೆಯಲ್ಲಿರ್ತಾ ಇದ್ದ. ಅದು ಹೋಗಿ ಈ ರೀತಿಯ ಒಂದು ಕೀಳು ಸ್ಥಿತಿಗೆ ತಮ್ಮ ದೈಹಿಕ ಸುಖಕ್ಕಾಗಿ ಈ ಹಣಗಳನ್ನು ಸುರಿದಿದ್ದೀರಲ್ಲ, ಅದನ್ನು ಸಹ ಏನೋ ದೊಡ್ಡ ಮಹತ್ ಕಾರ್ಯ ಮಾಡಿದ ಹಾಗೆ, ಏನೋ ದೊಡ್ಡ ಮಹಾ ಸಾಧನೆ ಮಾಡಿದ ಹಾಗೆ ತಮ್ಮ ಹಳೆ ಪ್ರೇಯಸಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಈ ಆಡಿಯೋ ಕೇಳಿ ನಿಮಗೇನಿಸ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀ ಹೇಳಿದಿಲ್ಲ, ಅಯ್ಯೋ ನನ್ನ ಗಂಡನೇ, ಯಾವನ್ ಗಂಡ, ನಿನ್ ಗಂಡ ನೆಗದು ಬಿದ್ದು ಯಾವ್ದೋ ಕಾಲಾಗಿದೆ, ಅದೆಲ್ಲ ನಮ್ಮ ಹತ್ರ ಬೇಡ, ಗೊತ್ತಾಯ್ತಾ? ಜೊತೆಗೆ ಏನು ಅಂತ ಕೇಳಿದ್ರೆ, ಇದನ್ನೆಲ್ಲ ಗಂಡ ಗಂಡ ಅನ್ನುವಂತ ದೃಷ್ಟಿನಲ್ಲಿ ಯಾಕೆ ಅಂದ್ರೆ, ಯಾಕೆ ಟ್ರಿಗರ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಅವಳಿಗೆ ಬೇಜಾರಾಗತ್ತೆ ಅಂತ. ಆದ್ರೆ ಅವಳಿಗೆ ನಿಜ ವ್ಯವಸ್ಥೆಗಳು ಅಷ್ಟು ಕೂಡ ಅವಳಿಗೆ ಗೊತ್ತಿದೆ. ಜೊತೆಗೆ ಇನ್ನೊಂದು ಹೇಳಿದಿಲ್ಲ, ಏನು ಅಂತ ಕೇಳಿದ್ರೆ, ಅವಳಿಗೆ ಆಸ್ತಿಗೆ ಸಂಬಂಧಪಟ್ಟಂತೆ ಬಂದಿಯಾಳೆ ಅಂತ. ಅವಳು ಏನೂ ಕೇಳಿಲ್ಲ. ಭಗವಂತನ ಸಾಕ್ಷಿ ಆಗಿಯೂ ಕೂಡ ಅವಳು ನನಗಿಂತದ್ ಬೇಕು ಅಂತ ಕೇಳಿಲ್ಲ. ಈಗ ಆಲ್ರೆಡಿ ಹೆಚ್ಚು ಕಮ್ಮಿ 40 ಲಕ್ಷ ರೂಪಾಯಿದು ಅವಳಿಗೆ ಚಿನ್ನ ತಗೊಂಡಿ ಹೇಳವಳು. ಅಲ್ವಾ ಚಿನ್ನ ತಗೊಂಡಿದೆಯಾ ಇಲ್ಲ ಬಂಗಾರ? ಹೇಳು ತಗೊಂಡಿದೆಯಲ್ಲ. ಆಮೇಲೆ ನಾಳೆ 9 ಲಕ್ಷ ರೂಪಾಯಿ ಚೈನ್ ಬೇಕಾದ್ರೆ ವಿತ್ ಫೋಟೋ ಸಮೇತವಾಗಿ ಹಾಕ್ತೀನಿ ನಿಂಗೆ, ಗೊತ್ತಾಯ್ತಾ? ನಿಂಗೆ ಹಾಕ್ತೀನಿ ನಾಳೆ ಬಂದಂತ ಸಂದರ್ಭದಲ್ಲಿ. ಅದ್ರ ಜೊತೆಗೆ 4-5 ಕೋಟಿ ರೂಪಾಯಿ ಆಸ್ತಿನ ಹೆಚ್ಚು ಕಮ್ಮಿ 2-3 ಕೋಟಿ ರೂಪಾಯಿ ಆಸ್ತಿ ಆಗ್ಬೋದು ಪುಟ್ಟಿಗೆ. ಅದ್ರ ಜೊತೆಗೆ ನಿನಗೆ ಇವಳಿಗೆ ಸಂಬಂಧಪಟ್ಟಂತ ಕೂಡ ಮಾಡಿದೀನಿ. ಜೊತೆಗೆ ನಾನು ಟೋಟಲ್ ಎಷ್ಟು 3 ಕೋಟಿ ಬಂದಿದೆ, ಪುಟ್ಟಿಗೆ 2 ಕೋಟಿ ಹೋಗಿದೆ, 2 ಕೋಟಿ ರೂಪಾಯಿ ಹೋಗಿದೆ. ಜೊತೆಗೆ ನಾಳೆ ಬೆಳಿಗ್ಗೆ ಇನ್ನೊಂದು ಬೆಳಿಗ್ಗೆ ರಿಜಿಸ್ಟ್ರೇಷನ್ ಆಗುತ್ತೆ ಅವಳಿಗೆ. ಅದೆಲ್ಲವೂ ಕೂಡ ಇದೆ. ಹೆಂಗೆ ಅಂತ ಕೇಳಿದ್ರೆ, ನಿನಗೆ ಒಂದು ತುತ್ತ ಅನ್ನಕ್ಕೆ ಸಿಗಲಿ ಅನ್ನುವಂತ ದೃಷ್ಟಿನಲ್ಲಿ ನಮ್ಮ ಹತ್ರ ಸಹಾಯ ಅಂತ ಕೇಳ್ಕೊಂಡು ಬಂದಾಗ ಯಾವ ತರದಲ್ಲಿ ಸಹಾಯ ಮಾಡಿದ್ನೋ ಅದು ಬೇರೆ. ಕಂಡವ್ರನ್ನೆಲ್ಲ ಸೆಟ್ಲ್ ಮಾಡ್ತೀನಿ ಅಂತ ಮಾಡ್ದವನಲ್ಲ. ಹೌದು, ವಿತ್ತು ಅವಳು ಮೊನ್ನೆ ಏನ್ ಮಾಡಿ ಗೊತ್ತಲ್ಲ, ಮೊನ್ನೆ ಕಾರ್ ಅನ್ನ ತಗೊಂಡ್ಲು ಅವಳು. ಆ ಕಾರ್ ಯಾವತ್ತು ಚಿನ್ನ? ನಿನ್ ಬರ್ತಡೇ ದಿವಸ ಅಲ್ಲ, ಅವತ್ತು ಅವಳ ಅಪ್ಪ ಅಮ್ಮ, ಅವಳ ಮಕ್ಕಳು, ನಾನು ಎಲ್ಲರೂ ಕೂಡ ಇದ್ವಿ, ಆಯ್ತಾ? ಆ ಕಾರಿಗೆ ಸಂಬಂಧಪಟ್ಟಂತೆ 1 ರೂಪಾಯಿ ಅವಳು ಲೋನ್ ಮಾಡಿದ್ಯಾ ಪುಟ? ಲೋನ್ ಮಾಡಿದ್ಯಾ ಚಿನ್ನಿ? ಅಷ್ಟು ಸಹಿತ ಕ್ಯಾಶ್ ಕೊಟ್ಟು ತಗೊಂಡಿಯಾಳೆ. ಅಂದ್ರೆ ಇದು ಅವಳು ಪರಿಶ್ರಮದ ದುಡ್ಡು. ದಿನ ಬೆಳಗಾದ್ರೆ ಎಲ್ಲೋ ಹೋಗಿ ಡ್ಯಾನ್ಸ್ ಕ್ಲಾಸ್ ಮಾಡಿ, ಹೌದಲ್ಲ ಪುಟ? ಡ್ಯಾನ್ಸ್ ಕ್ಲಾಸ್ ಮಾಡಿ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ನೀನ್ ಹೇಳ್ದಂತ ಯಾವ ವ್ಯವಸ್ಥೆಗಳಲ್ಲೂ ಸಂಪಾದನೆ ಮಾಡಿಲ್ಲ. ಅಲ್ಲ, ಬಡವರ ಬಗ್ಗರಿಗೆ ಸಂಬಂಧಪಟ್ಟಂತೆ ಅವಳು ಊಟ ಮಾಡಿದ್ಲೋ ಬಿಟ್ಲೋ ಅಂತ ನೋಡಿದವಳಲ್ಲ. ಒಂದು ದಿವಸ ನೀನು ಗಂಡ ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ 50-100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ, ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾಳೆ ಸತ್ರು, ಈಗ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿಂದ ನೀ ಹೇಳ್ದಲ್ಲ, ಏನೇನೋ ಮಾಡ್ಯಾಳೆ. ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನ ಮರೆಯಲ್ಲ, ನನ್ಗೆ ಬೇಕಾಗೂ ಇಲ್ಲ. ನನ್ನ ವೈಯಕ್ತಿಕ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದಲ್ಲ ನಿಂಗೆ ಒಂದು ಮಾತು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು. ಸ್ನೇಹಿತರೆ, ಕೇಳಿದ್ರಲ್ಲ ಇವರ ಆಡಿಯೋವನ್ನು. ಕೇವಲ ಒಂದು ಹೆಣ್ಣಿಗಾಗಿ ಎಷ್ಟು ತುಚ್ಛವಾಗಿ ಇನ್ನೊಂದು ಹೆಣ್ಣು ಹತ್ರ ಮಾತಾಡ್ತಿದ್ದಾರೆ, ಎಷ್ಟು ಕೀಳು ಪದಗಳನ್ನು ಉಪಯೋಗಿಸ್ತಾ ಇದ್ದಾರೆ.
ಎಷ್ಟು ಅಸಹ್ಯವಾದ ಜೀವನವನ್ನು ಮಾಡಿದ್ದಾರೆ. ಇನ್ನೂ ಎಷ್ಟೋ ವಿಡಿಯೋಗಳಿದೆ ಸ್ನೇಹಿತರೆ, ಅದು ಕಿವಿನಲ್ಲಿ ಕೇಳೋಕ್ಕೆ ಆಗದೇ ಇರುವಂತಹ ಅಸಂಬದ್ಧವಾದ ಅಸಹ್ಯವಾದ ಪದಗಳನ್ನು ಉಪಯೋಗಿಸಿ ಮಾಜಿ ಪ್ರೇಯಸಿ ಜೊತೆ ಸುಚಿತ್ರಾ ಹಾಗೂ ಕಮಲಾಕರ್ ಭಟ್ ಮಾತಾಡಿದ್ದಾರೆ. ಆ ಆಡಿಯೋ ಅಂತೇಳಿ ಖಂಡಿತ ಕೇಳಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಸಹ್ಯವಾಗಿದೆ. ಹಾಗಾಗಿ ನಾನು ಆ ಆಡಿಯೋವನ್ನು ಆ್ಯಡ್ ಮಾಡಲಿಲ್ಲ. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ನನ್ನ ರಿಕ್ವೆಸ್ಟ್, ದಯವಿಟ್ಟು ಯಾವ ಕಾವಿನೂ ನಂಬಬೇಡಿ. ಇಂಥವರಿಂದ ನಿಜವಾದ ಕಾವಿದಾರರಿಗೆ ಅವಮಾನ. ನಮ್ಮ ನಂಬಿಕೆಯೇ ಸತ್ತು ಹೋಗ್ಬಿಡ್ತು ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತು? ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಶೇರ್ ಮಾಡಿ.